ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದ ತಾ ಹೇಳಿದ ನಲ್ಲವೇ. ಯೇಸು ಕೈ ಬಿಡನು ದೈನಂದಿನ ಸತ್ಯವೇದ ಅಧ್ಯಯನಕ್ಕೆ ನಿಮ್ಮೆಲ್ಲರನ್ನು ಆಹ್ವಾನ ಮಾಡ್ತೇನೆ. ಇಂದು ನಾವು ವಿಮೋಚನ ಕಾಂಡ 3, 15, 16 ಧ್ಯಾನ ಮಾಡೋಣ. ಯೆಹೋವನು ನನ್ನನ್ನು ಕಳುಹಿಸಿದ್ದಾನೆ. ನೋಡ್ಕೊಳ್ಳೋಣ. ದೇವರು ಮೋಶೆಗೆ ಮತ್ತು ಹೇಳಿದ್ದೇನೆಂದ್ರೆ, ನೀನು ಇಸ್ರಾಯೇಲರಿಗೆ ನಿಮ್ಮ ಪಿತೃಗಳಾದ ಅಬ್ರಾಮ್, ಇಸಾಕ್, ಯಾಕೋಬರ ದೇವರಾಗಿರುವ ಯೆಹೋವನು ನನ್ನನ್ನು ನಿಮ್ಮ ಬಳಿಗೆ ಕಳಿಸಿದ್ದಾನೆ ಎಂದು ಹೇಳಬೇಕು. ಇದು ಸದಾಕಾಲಕ್ಕೂ ನನ್ನ ಹೆಸರು, ಇದು ತಲತಲಾಂತರಕ್ಕೂ ನನ್ನನ್ನು ಸ್ಮರಿಸಬೇಕಾದ ನಾಮ. ನೀನು ಹೋಗಿ ಇಸ್ರಾಯೇಲರ ಹಿರಿಯರನ್ನ ಕೂಡಿಸು, ಅವರಿಗೆ ನಿಮ್ಮ ಪಿತೃಗಳ ದೇವರು ಅಂದ್ರೆ ಅಬ್ರಾಮ, ಇಸಾಕ, ಯಾಕೋಬರ ದೇವರು ಆಗಿರುವ ಯೆಹೋವನು ನನಗೆ ದರ್ಶನ ಕೊಟ್ಟು, ನಿಮ್ಮ ವಿಷಯದಲ್ಲಿ ನಾನು ನಿಮ್ಮನ್ನು ಲಕ್ಷ್ಯ ಬಿಟ್ಟು ಐಗುಪ್ತ ದೇಶದಲ್ಲಿ ನಿಮಗೆ ಸಂಭವಿಸದನ್ನೆಲ್ಲ ತಿಳ್ಕೊಂಡಿದ್ದೇನೆ ಅಂತ ಹೇಳು ಅಂತ ದೇವರು ಹೇಳ್ತಾರೆ. ಅಂದ್ರೆ ಇಲ್ಲಿ ದೇವ್ರು ಏನ್ ಹೇಳ್ತಾ ಇದ್ದಾರೆ, ಮೋಶೆಗೆ ನಾನೇ ನಿನ್ನನ್ನು ಕಳಿಸಿದ್ದೇನೆ, ಯೆಹೋವನು ನಿನ್ನನ್ನು ಕಳಿಸಿದಾರೆ ಅಂತ ಹೇಳಪ್ಪ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಇಲ್ಲಿ ಮೋಶೆಗೆ ಪ್ರಶ್ನೆ, ಆದ್ರೆ ದೇವರು ಅವನ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಇವತ್ತು ನಮ್ಮಲ್ಲಿ ಅನೇಕ ಪ್ರಶ್ನೆಗಳಿದೆ. ನಾವು ಯೋಚನೆ ಮಾಡ್ಬೋದು ದೇವರಿಗಿಂತ ಬ್ರೈಟು, ದೇವರಿಗೆ ಪ್ರಶ್ನೆ ಕೊಟ್ಟು ತಪ್ಪಿಸ್ಕೊಳ್ಬಹುದಂತ ಮೋಶೆಗಿತ್ತಂತ ಐಡಿಯಾ. ಆದ್ರೆ ದೇವರು ಮೋಶೆಗಿಂತ ಬ್ರೈಟ್ ಆಗಿದ್ರು. ಕೆಲ ವೇಳೆ ನಾವು ಬ್ರೈಟ್ ಆಗಿರ್ಬೋದು, ರೈಟ್ ಆಗಿರಲ್ಲ ಅನ್ನೋದಾಗಿ ನಾವು ತಿಳ್ಕೊಳ್ಬೇಕು. ಸೊ ಪ್ರಿಯ ದೇವರ ಮಕ್ಕಳೇ, ಇವತ್ತು ಒಂದು ವೇಳೆ ನಿಮ್ಮ ಜೀವಮಾನದಲ್ಲಿ ಈ ತರ ಕೆಲವು ಡೌಟ್ಗಳು ಇರಬಹುದು. ಆದ್ರೆ ದೇವರು ನಿಮ್ಮನ್ನ ಎಲ್ಲಿಗೆ ಏನ್ ಮಾಡ್ಬೇಕೆಂಬುದಾಗಿ ಕಳಿಸಿದಾರೋ ಖಂಡಿತವಾಗಿ ದೇವರಿಂದಲೇ ಎಲ್ಲ ಆಗಲಿ. ಲೆಟ್ ಇಟ್ ಸ್ಟಾರ್ಟ್ ಫ್ರಮ್ ಗಾಡ್, ಎಂಡ್ ಫ್ರಮ್ ಗಾಡ್. ದೇವರಿಂದಲೇ ಆರಂಭವಾಗ್ಲಿ, ದೇವರಿಂದಲೇ ಅಂತ್ಯವಾಗ್ಲಿ. ಇವನು ಇಲ್ಲಿ ಪ್ರಶ್ನೆ ಕೇಳ್ತಾ ಇದ್ದಾನೆ. ಜನ ನನ್ನನ್ನು ಕೇಳ್ತಾರಪ್ಪ, ಯಾರು ನಿನ್ನ ಕಳಿಸಿದ್ದು? ಯೆಹೋವನೇ, ಮುಳ್ಳಿನ ಪೊದೆಯಲ್ಲಿ ದರ್ಶನ ಕೊಟ್ಟಂತ ದೇವರೇ ನಿಮ್ಮ ಬಳಿಗೆ ನನ್ನನ್ನು ಕಳಿಸಿದ್ದಾರೆ. ಮುಖ್ಯವಾಗಿ ನಿಮ್ಮ ಮೇಲೆ ಲಕ್ಷ್ಯ ಬಿಟ್ಟು ನಿಮಗೆ ಬಿಟ್ಟಿ ಕೆಲಸ ಪರ್ವ ಮಾಡ್ತಾ ಇದ್ದಾನಲ್ಲ, ಅದರಿಂದ ನಿಮ್ಮನ್ನ ಬಿಡುಗಡೆ ಮಾಡೋದಕ್ಕೆ ನನ್ನನ್ನು ಕಳಿಸಿದ್ದಾನೆ ಎಂಬುದಾಗಿ ಹೇಳು ಎಂಬುದಾಗಿ ಅವನು ಹೇಳ್ತಾರೆ. ಮೋಶೆ ಯೇಸುವನ್ನ ಪ್ರತಿನಿಧಿಸ್ತಾನೆ. ಅಂದ್ರೆ ನಮ್ಮ ಜೀವಮಾನದಲ್ಲೂ ಪ್ರಿಯರೇ, ಪಾಪ ಅನ್ನೋದು ಕೊಡುವ ಸಂಬಳ ಮರಣ. ಅದರಿಂದ ಬಿಡುಗಡೆ ಮಾಡೋದಕ್ಕೆ ಮೋಶೆಯಾಗಿ ದೇವರು ಯೇಸುವನ್ನ ಕಳಿಸ್ತಾರೆ. ಅವರ ಮಾತನ್ನು ನಾವು ಕೇಳುವಾಗ ನಮಗೆ ಬಿಡುಗಡೆ ಆಗುತ್ತೆ, ನಮ್ಗೆ ಆತ್ಮರಕ್ಷಣೆ ಸಿಗುತ್ತೆ, ನಾವು ಪರಲೋಕ ರಾಜ್ಯವನ್ನ ಸ್ವಂತವಾಗಿ ನಾವು ಮಾಡ್ಕೊಳ್ಬಹುದು. ದೇವರು ನಿಮ್ಮನ್ನ ಪಾಪದಿಂದ ಬಿಡುಗಡೆ ಮಾಡಿ. ಒಂದು ವೇಳೆ ಇವತ್ತು ನಾನು ಪಾಪಿ, ನನಗೆ ರಕ್ಷಣೆ ಇಲ್ವಾ ಎಂಬುದಾಗಿ ನೀನು ಹೇಳೋದಾದ್ರೆ ಈ ಪ್ರಾರ್ಥನೆಯಿಂದ ನನಗೆ ನೀವು ಮಾಡು. ಕಣ್ಮುಚ್ಚು, ನನ್ನೊಂದಿಗೆ ಪ್ರಾರ್ಥನೆ ಮಾಡು. ಪ್ರೀತಿಯುಳ್ಳ ಯೇಸುವೆ, ನನ್ನ ನಿನ್ನ ಕರಗಳೊಪ್ಪಿಸಿಕೊಡ್ತೇನೆ. ನಾನು ಪಾಪಿ ಎಂದು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪಕ್ಕಾಗಿ ನೀವೇ ಶಿಲುಬೆ ಮೇಲೆ ಸತ್ತು ರಕ್ತ ಸುರಿಸಿ ಪ್ರಾಣ ಕೊಟ್ಟು ಸಮಾಧಿಲಿಡಲ್ಪಟ್ಟು 3ನೇ ದಿನ ಎದ್ದು ಬಂದಿ ಎಂದು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡುತ್ತೇನೆ. ನನ್ನ ಪಾಪಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ಪಾಪಗಳಿಂದ ನಾನು ಮಾನಸಾಂತರ ಪಟ್ಟು ನಿನ್ನ ಕಡೆಗೆ ತಿರುಗುತ್ತೇನೆ. ನಿನ್ನ ಮಗನಾಗಿ, ನಿನ್ನ ಮಗಳಾಗಿ ನನ್ನನ್ನು ಸ್ವೀಕರಿಸು. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇನೆ, ಆಮೇನ್. ಪ್ರಿಯ ದೇವರ ಮಕ್ಕಳೇ, ದೇವರ ವಾಕ್ಯದ ಪ್ರಕಾರ ನೀವು ಹೃದಯದಿಂದ ನಂಬಿ ಬಾಯಿಂದ ಅರಿಕೆ ಮಾಡಿದ್ರೆ ರಕ್ಷಣೆ ಹೊಂದಿದ್ದೀರಾ. ಈಗ ಒಳ್ಳೆ ಸತ್ಯವೇದವನ್ನ ಟೀಚ್ ಮಾಡುವಂತ ಸಭೆಯನ್ನ ಹುಡ್ಕೊಂಡು ಹೋಗ್ರಿ. ಅಲ್ಲಿ ದೇವರ ಬಗ್ಗೆ ಹೆಚ್ಚಾಗಿ ತಿಳಿದುಕೊಳ್ರಿ, ಬೈಬಲ್ ಅನ್ನ ಓದ್ರಿ. ಕರ್ತ ನಿಮ್ಮನ್ನು ಆಶೀರ್ವದಿಸಲಿ, ಆಮೇನ್. ಯೇಸು ನಿಮ್ಮನ್ನು ಕೈ ಬಿಡನು. ನಾನು ಪಾತ್ರದಲ್ಲಿ ಈರುವಾಗಲು ನೀನು ಪಾಯಪಾಟು ಓಡಬಾರದು. ನನ್ನ ಮಾತನಂಬಿ
ನಿನ್ನ ಬೀಡಲಾರೆ, ಬೀಡೇನು ಎಂದೆಂದಿಗೂ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಸುತ್ತಲೂ ಹೂಗಳು ಬಾಡಿ ಹೋದರು, ಮೇಲೆ ಸ್ವರ್ಗದೋಳು ಬಾದಲಾಗದು. ಅಲ್ಲಿಂದೇಸು ಸ್ವಾಮಿ ಬಾರುವಾತನು, ನನ್ನ ಬೀಡಲಾರ, ನನ್ನನ್ನು ಕೈ ಬಿಡನು. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ನಾ ಕೈ ಬಿಡೇನು, ನಾ ಕೈ ಬಿಡೇನು, ಆ ಮಾತು ಹೇಳಿದನಲ್ಲ, ತಾ ಹೇಳಿದನಲ್ಲವೇ. ಮುಂದೆ ಬಾವು ಕಷ್ಟ ಬಾರುತ್ತಿದ್ದರು, ಬಾಯ ಪಾಡಲಾರೆ, ಸ್ವಾಮಿ ಇದ್ದಾನೆ. ಬಾಲವಾಗಿ ನಿಂತು ಹರ್ಷಗೊಳ್ಳುವೆ, ಸ್ವಾಮಿ ಬೀಡಲಾರ, ಸ್ವಾಮಿ ನನ್ನ ಕೈ ಬಿಡನು.